ಶ್ರಮ, ಸಮಯ, ಸಾಧಿಸುವ ಛಲವಿದ್ದರೆ ಪ್ರತಿಫಲವೂ ಕೂಡ ನಮ್ಮದಾಗುವುದು ಎನ್ನುವುದಕ್ಕೆ ನಮ್ಮೆಲ್ಲರ ಮುಂದೆ ಅದ್ಭುತ ಸಾಕ್ಷಿಯಾಗಿ ನಿಂತಿರುವ ಸಂಸ್ಥಾಪಕರ ದಿನಕ್ಕೆ ಹಾರ್ದಿಕ ಸ್ವಾಗತ. ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥಾಪಕರಾದ ಶ್ರೀ ಎನ್ ಕೃಷ್ಣಪ್ಪರವರ ಬೆಳೆದು ಬಂದ ಜೀವನದ ದಾರಿ ಸ್ಮರಿಸುವುದಾದರೆ, ಇವರು ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ತಾಲೂಕಿನ ಬುಕ್ಕಸಾಗರ ಗ್ರಾಮದ ದಿವಂಗತ ಶ್ರೀ ಜಯಮ್ಮ ಮತ್ತು ದಿವಂಗತ ಶ್ರೀ ನಾಗಪ್ಪರವರ 4ನೇ ಮಗನಾಗಿ 1969ರಲ್ಲಿ ಮಧ್ಯಮ ಕುಟುಂಬದಲ್ಲಿ ಜನಿಸಿದರು. ಶ್ರೀಯುತರು 20ನೇ ವಯಸ್ಸಿನಲ್ಲಿ ಕುಟುಂಬದ ಜವಾಬ್ದಾರಿಯನ್ನು ಹೊರೆಯನ್ನು ಹೊತ್ತವರು. ಚಿಕ್ಕಮುತ್ತಳಿ ಗ್ರಾಮದ ಶ್ರೀಮತಿ ಸಂಪಮ್ಮ ಮತ್ತು ದಿವಂಗತ ಶ್ರೀ ಮುನಿಮಲ್ಲಪ್ಪ ಅವರ 5ನೇ ಪುತ್ರಿಯಾದ ಶ್ರೀಮತಿ ಶಾರದಾ ಅವರನ್ನು 1995 ಜೂನ್ 1ರಂದು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. 1995 ಆಗಸ್ಟ್ 16ರಂದು ಬೆಂಗಳೂರಿಗೆ ಬಂದು ತಿರುಮಲ ಪ್ರಾವಿಷನಲ್ ಸ್ಟೋರ್ ಪ್ರಾರಂಭಿಸಿದರು. ವ್ಯಾವಹಾರಿಕವಾಗಿ ಆರ್ಥಿಕ ಬೆಳವಣಿಗೆ ಹೊಂದಿ 1999ರಲ್ಲಿ ಪ್ರಥಮ ಕಟ್ಟಡವನ್ನು ನಿರ್ಮಿಸಲಾಯಿತು. ನಂತರ 2003ರಲ್ಲಿ ಮತ್ತೊಂದು ಬಹುಮಹಡಿ ಕಟ್ಟಿಸಲಾಯಿತು. 2006 ಏಪ್ರಿಲ್ 22ರಂದು ಶ್ರೀ ಸಪ್ತಗಿರಿ ಬ್ಲೂ ಮೆಟಲ್ಸ್ ಎಂಬ ಸಂಸ್ಥೆ ಸ್ಥಾಪಿಸಿ ಈ ಕೈಗಾರಿಕಾ ಕ್ಷೇತ್ರದಲ್ಲಿ 200ಕ್ಕೂ ಅಧಿಕ ಉದ್ಯಮಿಗಳಿಗೆ ವೃತ್ತಿ ನೀಡಿ ದಾರಿದೀಪವಾದರು. ಇದೇ ಸ್ಥಳದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಲಾಯಿತು. 2007ರಲ್ಲಿ ಎಸ್ಕೆ ಗ್ರೂಪ್ ಸಂಸ್ಥೆಯ ಅಡಿಯಲ್ಲಿ ಎಸ್ಕೆ ಕನ್ಸ್ಟ್ರಕ್ಷನ್ ಅಂಡ್ ಡೆವಲಪರ್ ಸ್ಥಾಪಿಸಿ ಇದರ ಅಡಿಯಲ್ಲಿ ಹಲವಾರು ಬಹುಮಹಡಿ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಇದೇ ರೀತಿಯಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರಗಳ ಹೊರತಾಗಿಯೂ ಅವರ ಸಾಮಾಜಿಕ ಕ್ಷೇತ್ರದ ಬೆಳವಣಿಗೆಯಲ್ಲಿ ಆಸಕ್ತಿ ವಹಿಸಿ ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು 2019ರಲ್ಲಿ ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾದರು. ಆ ಸಮಯದಲ್ಲಿ ಕೇವಲ 7 ತರಗತಿ ಕೊಠಡಿಗಳನ್ನು ಹೊಂದಿದ್ದು ಶಾಲೆಯನ್ನು ಹಂತ ಹಂತವಾಗಿ ಬೆಳೆಸಲು ಪ್ರಯತ್ನ ಮಾಡಿದರು. 2020ರಲ್ಲಿ ವಿಶ್ವದಾದ್ಯಂತ ಹರಡಿ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದ್ದ ಕೊರೋನಾ ಎಂಬ ಮಹಾಮಾರಿಯ ದಾಳಿಗೆ ಬಗ್ಗದೆ ಕುಗ್ಗದೆ ಆ ಸಮಯದಲ್ಲಿಯೂ ಕೂಡ ಶಾಲಾ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳನ್ನು ಆಯೋಜಿಸಿದರು. ಮುಂದುವರೆದು ಅದೇ ಕೊರೋನಾ ಸಮಯದಲ್ಲಿ 5 ಅಂತಸ್ತಿನ ಬಹುಮಹಡಿ ಕಟ್ಟಡವನ್ನು ನಿರ್ಮಿಸಲಾಯಿತು. ಅದೇ ರೀತಿಯಾಗಿ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಸಾಮಾಜಿಕ ಕಾರ್ಯಗಳೆಂದರೆ ಆರೋಗ್ಯ ಇಲಾಖೆಯ ಅಡಿಯಲ್ಲಿ ಬರುವಂತಹ ಸಾರ್ವಜನಿಕ ಆರೋಗ್ಯ ತಪಾಸಣೆಗಳಾದ ನೇತ್ರ ತಪಾಸಣೆ, ಕೋವಿಡ್ ಲಸಿಕೆ, ಪೋಲಿಯೋ ಕಾರ್ಯಕ್ರಮ, ಟಿಬಿ ಕಾಯಿಲೆಯ ಅರಿವನ್ನು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡರು. ಇದೇ ರೀತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿಸುವುದರ ಜೊತೆಗೆ ಕೇವಲ ಪುಸ್ತಕದ ವಿಷಯಗಳನ್ನು ಬೋಧನೆ ಮಾಡುವುದಲ್ಲದೆ ಮಕ್ಕಳ ದೈಹಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ಕ್ರಿಯಾಶೀಲರಾಗಿರುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಹಾಗೂ 2023ರಿಂದ 25ರವರೆಗೆ ನಡೆದ ಪ್ರತಿಭಾ ಕಾರಂಜಿಯ ಸ್ಪರ್ಧೆಯಲ್ಲಿ ಒಟ್ಟು 12 ಬಹುಮಾನಗಳನ್ನು ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆಗೆ ಮುಡಿಗೇರಿವೆ. ಪಠ್ಯೇತರ ಚಟುವಟಿಕೆಗಳಾದ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ, ಚರ್ಚೆ ಸ್ಪರ್ಧೆ, ರಸಪ್ರಶ್ನೆ ಕಾರ್ಯಕ್ರಮ ಹಾಗೂ ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಮುಂದುವರೆದು ನಮ್ಮ ಬೆಂಗಳೂರಿನಲ್ಲಿ ಯಾವ ಶಾಲೆಯಲ್ಲೂ ಕೇಳದೆ ಕಾಣದೆ ಇರುವಂತಹ ಒಂದು ಅತ್ಯದ್ಭುತ ವಿಚಾರವನ್ನು ಪರಿಚಯಿಸುವುದಾದರೆ, 2023 ಜುಲೈ ತಿಂಗಳಲ್ಲಿ ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆಯ ಡೈರೆಕ್ಟರ್ ಆದ ಮಾಸ್ಟರ್ ಚಂದು ಹಾಗೂ ಶಾಲೆಯ ಸೆಕ್ರೆಟರಿ ಆಗಿರುವಂತಹ ಶ್ರೀಮತಿ ವೀಣಾ ಕೆ ರವರ ನೇತೃತ್ವದಲ್ಲಿ ಒಂದು ವಿಭಿನ್ನ ರೀತಿಯ ಪ್ರಯತ್ನವನ್ನು ಕೈಗೆತ್ತಿಕೊಳ್ಳಲಾಯಿತು. ಅದುವೇ ಆಕ್ಸ್ಫರ್ಡ್ ಮೀಡಿಯಾ ಅಂಡ್ ಕ್ರಿಯೇಟಿವ್ ಕಮಿಟಿ. ಇದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಸ್ಕಿಲ್ಗಳ ಬಗ್ಗೆ ಅರಿವು ಮೂಡಿಸಿ ಡ್ರೋನ್, ಗಿಂಬಲ್, ಕ್ಯಾಮ್ರಾಗಳ ಮೂಲಕ ಗ್ರಾಫಿಕ್ ವಿನ್ಯಾಸ ಮತ್ತು ಸ್ಕ್ರಿಪ್ಟ್ ಬರವಣಿಗೆಯ ಪೋಸ್ಟರ್ಸ್ಗಳನ್ನು ರಚಿಸಿ ತನ್ನ ಪಯಣವನ್ನು ಆರಂಭಿಸಿ ಈಗ ಶಾಲೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಸ್ವತಃ ಶಾಲೆಯ ವಿದ್ಯಾರ್ಥಿಗಳೇ ಮಾಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರವಾಗಿದೆ. ಇದೇ ಹಾದಿಯಲ್ಲಿ ಬೆಳೆದು ಬಂದ ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆಯು 2019ರಲ್ಲಿ ಕೇವಲ 19 ವಿದ್ಯಾರ್ಥಿಗಳು ಮತ್ತು 5 ಜನ ಶಿಕ್ಷಕರಿಂದ ಪ್ರಾರಂಭವಾಗಿ 2025-26ರ ವೇಳೆಗೆ 800ಕ್ಕೂ ಅಧಿಕ ಮಕ್ಕಳು ಹಾಗೂ 40ಕ್ಕೂ ಅಧಿಕ ಶಿಕ್ಷಕರು, 20ಕ್ಕೂ ಅಧಿಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿರುವುದು ಅತಿ ಅದ್ಭುತ ಶಿಕ್ಷಣದ ದೇವಾಲಯವಾಗಿದೆ.
ಹೀಗೆ ಸಾಮಾನ್ಯ ಒಂದು ಮಧ್ಯಮ ಕುಟುಂಬದಲ್ಲಿ ಹುಟ್ಟಿ ಸಾಧನೆಗೈದ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಸ್ಥಾಪಕರಾದ ಶ್ರೀ ಎನ್ ಕೃಷ್ಣಪ್ಪರವರು ಹಾಗೂ ಅವರ ಧರ್ಮಪತ್ನಿಯಾದ ಶ್ರೀಮತಿ ಎಂ ಶಾರದಾರವರು ಸಾವಿರಾರು ವಿದ್ಯಾರ್ಥಿಗಳ ಶಿಕ್ಷಕರು ಹಾಗೂ ಪೋಷಕರ ಮನಗೆದ್ದು ಅವರ ಬಾಳಿನ ಜ್ಯೋತಿಯಾಗಿದ್ದಾರೆ. ಸ್ವಯಂ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸಿ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಶ್ರೀಯುತರಿಗೆ ಇದೇ ರೀತಿಯಾಗಿ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡುವಂತಹ ಶಕ್ತಿ, ಆಯುಷ್ಯ ಹಾಗೂ ಆರೋಗ್ಯ, ಸಕಲ ಸಂಪತ್ತನ್ನೆಲ್ಲ ಆ ದೇವರು ಕರುಣಿಸಲಿ ಎಂದು ಹಾರೈಸುತ್ತೇವೆ.